ಶಿಸ್ತನ್ನು ಕೊಟ್ಟ. ಯಾಕೆ ಮಾಡ್ಕೊಂಡ್ರಾಗಿದೆ ಪತ್ರಿಕೋದ್ಯಮಿಗಳು? ಪತ್ರಕರ್ತರು ಯಾಕೆ ಮಾಡ್ಕೊಂಡ್ರು ಈ ದೇಶದಲ್ಲಿ? ಏನು ಕಾರಣ ಇರ್ಬೋದು? ಅದಕ್ಕೆ ಕಾರಣಭೂತ ಯಾರು? ಕಾರಣಕರ್ತರು ಯಾರು? ಪತ್ರಿಕೆಯವರು ಅವ್ರನ್ನ ಮಾಡುವಂಥ ಸ್ಥಿತಿಗೆ ಅವರ ತಂದೆತಾರು ಯಾರು ಹೇಳಿ ಪ್ರಕಾಶ್ ಸರಿ. ಇದು ಬಣ್ಣ ಬಡ್ಕೊಂಡು ನೃತ್ಯ ಮಾಡಿಕೊಂಡು ಯಾವುದೇ ಒಂದು ಡೈಲಾಗ್ ಹೇಳಿದಂಥ ಉದ್ಯಮ ಅಲ್ಲ ಇದು. ಬಣ್ಣ ಬಡ್ಕೊಂಡು ನೃತ್ಯ ಮಾಡಿಕೊಂಡು ಸಿನಿಮಾದಲ್ಲಿ ಯಾವುದೋ ಒಂದು ಡೈಲಾಗ್ ಹೇಳಿದಂಥ ಉದ್ಯಮ ಅಲ್ಲ ಇದು ಪತ್ರಿಕೋದ್ಯಮ. ಡಿ ವಿ ಗುಂಡಪ್ಪನವ್ರು ಹೇಳ್ತಿದ್ದಾರೆ ಅಂತಂದ್ರೆ ಅವರೆಷ್ಟು ಶ್ರಮವಹಿಸಿರ್ಬೇಕು ಈ ಪತ್ರಿಕೋದ್ಯಮದಲ್ಲಿ. ಪತ್ರಿಕೋದ್ಯಮ ಅಂತಕ್ಕಂಥದ್ದು ಧರ್ಮದಕ್ಕೆ, ಪತ್ರಿಕೋದ್ಯಮ ಅಂತಕ್ಕಂಥದ್ದು ಬುದ್ಧಿಶ್ರಮ, ಪತ್ರಿಕೋದ್ಯಮ ಅಂತಕ್ಕಂಥದ್ದು ವ್ಯಾಪಾರ ಅಂತ ಹೇಳಿ. ವ್ಯಾಪಾರ ಅನ್ನೋದನ್ನ ಬಹಳ ಕೊನೆಯಲ್ಲಿ ಹೇಳಿದ್ದಾರೆ ಅವರು. ಬುದ್ಧಿಶ್ರಮ ಮತ್ತು ಧರ್ಮ ಶಿಕ್ಷೆಯನ್ನ ಇಟ್ಕೊಂಡು ಪತ್ರಿಕೋದ್ಯಮ ನಡೆಸಿದಾಗಲೇ ದೇಶದ 4ನೇ ಸ್ತಂಭ ಗಟ್ಟಿಯಾಗಿ ನಿಲ್ಲುತ್ತೆ ಅಂತ. ಕೇವಲ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಈ 3 ಕಂಬಗಳಿದ್ರೆ ದೇಶ ಭದ್ರ ಬುನಾದಿಯಾದಂಥ ಕಟ್ಟಡ ಆಗೋದಿಲ್ಲ. ಹೇಗಾಗುತ್ತೆ 3 ಕಂಬದಲ್ಲಿ? ಹೇಳಿ ಪ್ರಕಾಶ್ ಅವರೇ, ಪತ್ರಿಕೋದ್ಯಮ ಇಲ್ಲದೆ ಇದ್ರೆ ಈ ದೇಶ ಯಾವ ಸ್ಥಿತಿಗೆ ಹೋಗ್ತಾ ಇತ್ತು? ಕಾರ್ಯಾಂಗದಲ್ಲಿ ತರಕಾರಾಗಿ ಹೇಳ್ತಕ್ಕಂಥವರು ಪತ್ರಕರ್ತರು, ನ್ಯಾಯಾಂಗದಲ್ಲಿ ತರಕಾರಾಗಿ ಹೇಳ್ತಕ್ಕಂಥವ್ರು ಪತ್ರಕರ್ತರು. ಶಾಸನ ಸರಿಯಾಗಿ ಮಾಡಲಿಲ್ಲ ಅಂತ ನೀವು ಹೇಳಿದಾಗ ಶಾಸನ ಸರಿಯಾಗಿಲ್ಲ ಅಂತ ಹೇಳಬೇಕಾದಂತ ವ್ಯಕ್ತಿಗಳು ಕೂಡ ಪತ್ರಕರ್ತರು. ಈ 3 ಅಂಗಗಳಿಗೆ ತಿಳಿಸಿ ಹೇಳುವಂತ ಒಂದು ರಂಗ, ಆ ಒಂದು ಸ್ತಂಭ 4 ಕಾಲುಗಳಿದ್ರೆ ಮಾತ್ರ